ನಮ್ಮಮ್ಮ ಅಲ್ಲವೇ ನನ್ಗಲ್ಲ ಅವ್ರು ಹೇಳ್ತಿರೋದು, ನಿಮ್ಮ ಅಮ್ಮಮ್ಮಂಗೆ ಹೇಳ್ತಿರೋದು ಅವರು. ಕಂಪ್ಲೀಟ್ ಪ್ಯಾಕೇಜ್ ನಿಮ್ಗೆ ಒಂದೇ ಕಡೆ ಸಿಗುತ್ತೆ. ಏನು ಏನಾರ ಹೆಸರು? ನಾಳೆ ಕತ್ಲಾಗ್ಬಿಡ್ತಾವೆ ತುಂಬಾ. ಅಕ್ಕ ನೀವು ಕಮೆಂಟ್ ಓದೋದು ನಿಲ್ಲಿಸ್ಬೇಡಿ, ಆಸೆ ಕೆಲಸ. ಬನ್ನಿ ಗಾಯ್ಸ್ ಹೋಗೋಣ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಂದು ಬರ್ತಡೇ ಇತ್ತು. ನಾಳೆ ನಾನು ಬರ್ತಡೇ, ಅದಕ್ಕೆ ಇವತ್ತು ಫೋಟೋಶೂಟ್ ಮಾಡ್ತಾ ಹೋಗ್ತಿದ್ದೀನಿ. ಯಾರ್ಯಾರು ಹೋಗ್ತಿದ್ದೀವಿ? ನಾನು, ಅಮ್ಮ, ಪಿಂಕಿ ಅತ್ತೆ. ಪಿಂಕಿ ಅತ್ತೆ ಬರಲ್ಲಮ್ಮ, ನಾನು ನೀನು ಅಷ್ಟೇ. ನಾನು ಹೋಗ್ತಿದ್ದೀನಿ, ಅಮ್ಮ ಬರ್ತಿದ್ದಾರೆ, ಮತ್ತೆ ತಾತ ಬರ್ತಿದ್ದಾರೆ, ಮತ್ತೆ ಅಮ್ಮಮ್ಮ ಬರ್ತಿದ್ದಾರೆ. ಅಮ್ಮಮ್ಮನೂ ಬರ್ತಿಲ್ಲ. ಯಾಕೆ? ನಾವು 3 ಜನ. ನಾವು 3 ಜನ ಬರ್ತಿದ್ದೀವಿ ಗೈಸ್. ಹೌದಾ ಗೈಸ್? ಹೋಗೋಣ ಗೈಸ್. ಸೊ ನಡೀರಿ ಹೋಗೋಣ. ಬನ್ನಿ, ನಮ್ಮಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ನಮ್ಮನ್ನ. ಹಾಯ್ ಪಪ್ಪ. ಹಾಯ್. ಬನ್ನಿ. ಹೊಸ ಹೆಸ್ಟಲ್ಲಿ ಮಾಡ್ಕೊಂಬಿಟ್ಟೈತಾ? ಇಲ್ಲ, ಕಟಿಂಗ್ ಮಾಡ್ಕೊಂಡವ್ರಲ್ವಾ ತಾತ? ಮೀಸೆ ಎಲ್ಲ ಪುಟಾಣಿ ಆಗ್ಬಿಟ್ಟೈತೆ, ಕಪ್ಗಾಗ್ಬಿಟ್ಟೈತೆ ನಿಮ್ಮ ತಾತಂದು. ಹೋಗಿ ಹತ್ತು. ಕಲರ್ ಮಾಡಿಸ್ಕೊಂಡಿದ್ರ? ಬನ್ನಿ ಗಾಯ್ಸ್ ಹೋಗೋಣ. ಯುಕ್ತಂಗೆ ಫೋಟೋಶೂಟ್ ಮಾಡಿಸಿದ್ದಕ್ಕೆ ನಾವು ಬಂದಿದ್ವಿ. ಸೊ ಇವರು ಇವಾಗ ಹೊಸ್ದಾಗಿ ಮಾಡ್ಕೊಂಡಿದ್ದಾರೆ. ಬಂದು ಎಲ್ಲಿ ಗೊತ್ತಾ, ಕಟ್ಗೆನಹಳ್ಳಿ ಹತ್ರ. ವ್ಯೂ ಇದೆಯಾಗ ಇಶಾಂತ್. ಆಯ್ತಾ? ರಂಜಿತಾ ಕುಡಿಯ ಪಾಪ, ಅವಳು ಬೇಜಾರು ಮಾಡ್ಕೋತಾಳೆ ವಿಡಿಯೋ ನೋಡಿದ್ರ ಮೇಲೆ. ಆಯ್ತಾ? ಇವರು ಸಂಜು, ಸ್ವಲ್ಪ ಕುಡಿಯಪ್ಪ ಪಾಪ. ಲಿಕ್ಕಿ ಚಿಕ್ಕ ಆಯ್ತಾ? ನೆಕ್ಸ್ಟು ಗಿರಿತದ ಕುಡಿ. ಆಯ್ತಾ? ಇನ್ನೂ ಹೇಳ್ಬಿಡ್ತೀಯಾ? ಹಾಂ, ಅಮ್ಮಮ್ಮ ಕುಡಿ ಪುಟ್ಟಿ, ಬೇಗ ಲೇಟ್ ಆಗುತ್ತೆ. ಅಮ್ಮಮ್ಮಗೋಸ್ಕರ ಇಷ್ಟೊಂದು ಖಾಲಿ ಮಾಡಿಬಿಡಿದೆ. ಗುಡ್ ಖಾಲಿ ಚೂರು ಇರೋದು ಬೇಗ. ತಾತನ ಚೆನ್ನಾಗೇ ಇರಲಿಲ್ಲ, ನೀನು ಸೂಪರ್ ಆಗೈತೆ. ಕುಡಿ. ಇನ್ನೂ ಎತ್ತಿಟ್ಟೈತಲ್ಲಿ. ಕುಡಿ ಅಮ್ಮಮ್ಮ, ಕುಡಿಯೇ. ಅಮ್ಮಮ್ಮನೊಂಚೂರು ಕುಡಿ, ಅಮ್ಮಮ್ಮನೊಂಚೂರು ಕುಡಿ. ಚಿಪ್ಸ್ ಕೊಡಿಸ್ತೀನಿ, ಅಮ್ಮಮ್ಮನೊಂಚೂರು ಕುಡಿ. ಅಜ್ಜಿ ಫೋಟೋಗ್ರಫಿ ಅವರು ನೋಡಿ ಇವಾಗ ಹೊಸದಾಗಿ ಇಲ್ಲಿ ಶುರು ಮಾಡ್ಕೊಂಡಿದ್ದಾರೆ. ಯಲಹಂಕ ಸೈಡ್ ಇದು. ಯಾವ ಏರಿಯಪ್ಪ ಇದು? ಬಾಗ್ಲೂರು. ಹಾಂ, ಬಾಗ್ಲೂರು ಶಿವಪುರ ಸೈಡ್ ಮಾಡಿದ್ದಾರೆ. ತುಂಬ ಬ್ಯುಸಿ ಏರಿಯಾ, ತುಂಬ ಚೆನ್ನಾಗಿದೆ. ನಿಮ್ಗೆ ನೆನಪಿರ್ಬೋದು, ಇವ್ರ ಹತ್ರ ಯಾವಾಗ ಫೋಟೋಶೂಟ್ ಮಾಡಿಸಿದ್ವಿ ಗೊತ್ತಾ? ರಾಧಾ ಮತ್ತು ವಿನಯ್ ಅವ್ರದ್ದು ಏನದು ಮೆಟರ್ನಿಟಿ ಶೂಟ್ ಮಾಡಿಸಿದ್ವಲ್ಲ, ಇವ್ರ ಹತ್ರನೇ ಮಾಡಿಸಿದ್ವಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದು. ಈಗ ಯುಕ್ತನ ಬರ್ಡೇ ಶೂಟ್ ಮಾಡಿಸೋಣ ಅಂತ ಇಲ್ಲಿ ಬಂದಿದ್ದೀವಿ. ನನ್ನ ಮಗಳು ಎಲ್ಲೋದ್ರೂ ಬಟ್ಟೆ, ಅವ್ರ ಅಪ್ಪನ ಬುದ್ಧಿನೇ ಬಟ್ಟೆ, ಅದು ಇದು ನೋಡೋದು, ಅವೇ ಕೆಲಸ. ಯಾಕೆ ಕಣ್ಕಾಣಲ್ವಾ? ಕಾಣಿಸ್ಲಿ. ಏನ್ ಮಾಡಿದ್ಲು ಗೊತ್ತಾ? ಗ್ಲಾಸ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಗ್ಲಾಸ್ ಕ್ಲೋಸ್ ಓಪನ್ ಇದೆ, ಈ ಮುಟ್ಟಿ ಅದ್ರ ನೀನ್ ಯಾರು? ಎಲ್ಲೆಲ್ಲೂ ನಾನೇ ಆಹ, ಎಲ್ಲೆಲ್ಲೂ ನಾನೇ ಈ ಥರ ರೆಡಿ ಆಗಿದ್ದಾಳ. ಸೂಪರ್. ಆಯ್ತು ನಡಿ, ಬಂದು ಫೋಟೋ ತೆಗ್ಸೋಣವ. ನಾನು ಹೀಗೆ ರೆಡಿಯಾಗಿದ್ದೀನಿ. ಬನ್ನಿಯಪ್ಪ, ಅಲ್ಲಿಗೆ ಬನ್ನಿರಿ, ಫೋನ್ ಕೊಡ್ತೀನಿ, ವಿಡಿಯೋ ಮಾಡೋದು ಬಾ. ಸೊ ನಾನು ಈಗ ರೆಡಿಯಾಗಿದ್ದೀನಿ, ಇಲ್ಲಿ ಬಂದೇ ರೆಡಿ ಆದ್ವಿ ಆ್ಯಕ್ಚುಲಿ.
ನೋಡಿ, ದಿಸ್ ಈಸ್ ಹೌ ಐ ಆಮ್ ಲುಕಿಂಗ್. ಇದು ಹೊಸ ಟಾಪ್ ಗೈಸ್, ಶೀನ್ ಆ್ಯಪಲ್ ತೊಗೊಂಡಿದ್ದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಂದು ಹೊಸ ಟಾಪೆ ಮತ್ತೆ ಹೊಸ ಬ್ರಾಸ್ಲೆಟ್ ನೋಡಿ. ಆಯಿತು, ನಡೀರಿ. ಸ್ಟೈಲ್ ರೆಡಿ 1 2 3 ಸ್ಟಾರ್ಟ್. ಬಾ. ಹೆಂಗ ಅನಿಸ್ತಾ ಚೆನ್ನಾಗಿ ಅನಿಸ್ತೈತಾ? ಚೆನ್ನಾಗಿ ಅನಿಸ್ತಿದೆ. ಬಟ್ ನೀನು ಆ್ಯಕ್ಟ್ ಮಾಡ್ತಿಲ್ಲ ಅಂತ ನೋಡು, ಅವ್ರು ಬೈತಾ ಇದ್ದಾರೆ. ಅವ್ರು ಯುಕ್ತ ಸರಿಯಾಗಿ ಆ್ಯಕ್ಟ್ ಮಾಡ್ತಿಲ್ಲ, ನನಗೆ ಬೇಜಾರಾಗ್ತಿದೆ ಅಂತ. ಮಾಡ್ತೀಯಾ ಇಲ್ವಾ? ಮಾಡ್ತೀನಿ. ಇದೆಯಲ್ವಾ, ಹಾಂ ಇದು ಅಲ್ಲಿ ನಿಲ್ತೀನಿ ನಾನು. ಹಾಂ. ಆಮೇಲೆ ನನ್ನ ತಲೆ ಮೇಲೆಲ್ಲ ಈ ಥರ ಎತ್ಕೊಂಡು ಹಾಕ್ತೇನೆ. ಅವಾಗ ನೀನೇನು ಮಾಡ್ತೀಯಾ? ನಾನು ಬರ್ತೀನಿ. ಆಕಾಶ ನೋಡ್ತೀಯಾ? ಇಲ್ಲ ಇಲ್ಲ, ಕೆಳಗೆ ನೋಡ್ತೀನಿ. ಕೆಳಗೆ ನೋಡಿ ಸ್ಮೈಲ್ ಮಾಡ್ತೀನಿ. ಯಾವ ಥರ ಸ್ಮೆಲ್ ಮಾಡ್ತೀಯ? ಹಂಗೆ ಬೇಡ, ಅಲ್ಲಿ ಬಿಟ್ಟು ಸ್ಮೆಲ್ ಮಾಡಿ. ಅಲ್ಲಿ ಬಿಟ್ಟು ಹೆಂಗೆ ಸ್ಮೆಲ್ ಮಾಡುತ್ತೋ ಸರ್? ನಂಗೆ ಇದಾಗ ವಾಯ್ಸ್ ಮಾಡೋಕೆ ಬರಲ್ಲ. ರಚ್ಚುದ ಅಲ್ಲ, ಈ ಥರ ರಚ್ಚೋದು ಇತ್ತು, ಆದರೆ ಇದು ನಮ್ಮ ಅಪ್ಪ ಅಮ್ಮ ತಗೊಬಂದು. ಹೌದಾ? ಈಗ ನಿಂಗೆ ಫೋಟೋಶೂಟ್ ಏನಕ್ಕೆ ಮಾಡಿಸ್ತಿರೋದು? ಹಾಂ, ನಿಂಗೆ ಏನಕ್ಕೆ ಫೋಟೋಶೂಟ್ ಮಾಡಿಸ್ತಿರೋದು? ಯಾಕಂದರೆ ನಾಳೆ ನನ್ನ ಬರ್ತಡೇ ಇದೆ. ನಾಳೆ ರಾತ್ರಿ, ನಾಳೆ ಕತ್ಲಾಗ್ಬಿಡ್ತಾವೆ ತುಂಬ. ನಾಳೆ ರಾತ್ರಿ ಬರ್ತಡೇನಾ? ಸೊ ಇದೇ ಬ್ಲಾಗಲ್ಲಿ ನಾನು ಹೇಳ್ತಿದ್ದೀನಿ, ಎಲ್ಲರೂ ನನ್ನ ಬರ್ತಡೇಗೆ ಬನ್ನಿ. ಬರ್ತಡೇಗೆ ಬರ್ಬೇಕಾ? ಎಲ್ಲಿಗೆ ಬರಬೇಕು? ರೆಸಾರ್ಟ್ಗೆ ಹೋಗ್ತಿದ್ದೀವಿ. ಅವ್ರು ಬರ್ಬೇಕಲ್ಲ, ರೆಸಾರ್ಟ್ಗೆ ಹೆಂಗೆ ಬರ್ತಾರೆ ಅವರು? ಅಡ್ರೆಸ್ ಹೇಳೋರಿಗೆ, ಯಾವ ರೆಸಾರ್ಟ್ ಅಂತ. ನನಗೆ ಗೊತ್ತಿಲ್ಲ ಅಡ್ರೆಸ್. ಅವ್ರು ಹೇಳ್ದಾಗ ಉಪ್ಪನ್ನು ಸುಮ್ಮನೆ ಉಪ್ಪನ್ ಬೇಡ. ಇನ್ನೊಂದು ಚೂರು ಕೆಳಗಡೆ ಇಟ್ಕೋ ಅದನ್ನ. ರೆಡಿ? ಸ್ಮೈಲ್ ಮಾಡಬೇಕು ಉಪ್ಪನ್ ಮೇಲೆ. ರೆಡಿ 1 2 3 ಸ್ಟಾರ್ಟ್. ಸ್ಮೈಲ್ ಮಾಡು. ನನಗೆ ನಿನಗೆ ನಾನು ತಿಂತೀನಿ. ತಿನ್ನಿಸ್ತೀನಿ. ತಿನ್ನು ಕೈಯೆಲ್ಲ ಮಾಡ್ಕೊಂಬೇಡ. ತಿನ್ನು ಮಗಳೇ. ಯಾಕೆ ಸುಸ್ತಾಗೋಯ್ತಾ ನೀನು? ಹೌದು. ಫೋಟೋಶೂಟ್ ಮಾಡಿ ಮಾಡಿ ಸುಸ್ತಾಗೋಯ್ತಾ? ಹಾಂ, ನಾನು ಓಪನ್ ಮಾಡ್ತೀನಿ. ಡ್ರೆಸ್ ಗಲಿಗೆ ಒಮ್ಮ ಹೋಯ್ತು ಡ್ರೆಸ್, ಹೋಯ್ತು ಡ್ರೆಸ್. ತಲೆಡಲ್ಲಿ ಕೇಳ್ತಿದ್ದಾರೇನೋ. ಒಂಚೂರು ಹೆಸರು ಹೇಳ್ಬೇಡಿ ಅವಳು. ಅವಳದ ಹೆಸರೇ ಹೇಳ್ಬೇಡಿ ನಂಗೆ. ಯಾಕೆ? ಅವಳ ಹೆಸರು ಹೇಳಿದ್ರೆ ನಂಗೆ ನನ್ನ ಅಕ್ಕನ ಮೇಲೆ ಕೋಪ ಬಂದ್ಬಿಡುತ್ತೆ. ಯಾಕೆ ಕೋಪ ಬರುತ್ತೆ ಹೇಳು ಫಸ್ಟು. ಹಂಗೆ. ರೀಸನ್ ಹೇಳು. ಏನು ಮಾಡೋದು ಅವಳು? ಮತ್ತೆ ತಾನೇ? ಹೌದು, ಮತ್ತೆ ಅವ್ರ ಫ್ರೆಂಡ್ ಇದ್ದಂಗೆನೆ, ಅದನ್ನ ಅವರು ನಮ್ಮ ಅತ್ತೆ ಅಲ್ಲ. ಹೊಡಿತಾಳ ಅವಳು ನಿಂಗೆ? ಹೌದು. ಮತ್ತೆ ಅಷ್ಟು ಚೆನ್ನಾಗಿ ಮಾಡ್ತಿರ್ತೀವ ಬ್ಲಾಗ್ಸ್ ಎಲ್ಲ ಅತ್ತೆ ಜೊತೆಗೆ. ಆ ಬ್ಲಾಗ್ ಜೊತೆಗೆ ಅವಳು ನಗ್ತಾ ಇರು ಅಂತ ನಗ್ಸ್ತಾ ಇರ್ತಾಳೆ. ಅದಕ್ಕೆ ನಗಾಡೋದು ಡ್ರಾಮಾ ನಗುನ ಅದು. ನಿಜವಾದ ನಗು ಅಲ್ಲ. ಇಲ್ಲ, ಓಕೆ, ಹಂಗಾರೆ ಇನ್ಮೇಲೆ ನಾನು ಲೈಕ್ ಮಾಡಲ್ಲ ಅದಕ್ಕೆ. ಅವ್ರು ಲೈಕ್ ಮಾಡಲ್ವ? ನಿಮ್ ಫುಲ್ ಸಬ್ಸ್ಕ್ರೈಬರ್ಸೇ ಹೋಗ್ಬಿಡಿ ನಮ್ದು. ಅದೇ ನಂಗೆ ಏನು ಬೇಜಾರೇನೇ ಇಲ್ಲ. ಹೌದಾ? ಅವ್ರು ನೀವು ರೀಲ್ಸೇ ಮಾಡಲ್ಲ ಅಲ್ಲ? ಖಾಲಿ ತಗೋ ಬೇಡವಾ? ಅಲ್ವಾ? ಆ ಕಡೆ ಸೊಂಟದ ಮೇಲೆ ಕೈ ಇಡು. ನೀನಿಂದಲೇ ಹೇಳಮ್ಮ. ಓಯ್, ಹಾಡು ಹೇಳೋದು ನೀನಿಂದಲೇ ಹೇಳಮ್ಮ. ಫ್ಯಾನ್ ಆಫ್ ಮಾಡಿಸ್ತಿದ್ದ. ಓಕೆ, ಆಫ್ ದ ಫ್ಯಾನ್. ಏನ? ಯಾಕೆ ಮಾಡಿದೆ? ಅದೆಲ್ಲ ಮುಂಚೆ ಆಗಿತ್ತು. ಈಗ ಮಾಡಲ್ವಾ? 2 ಬಿಟ್ಬಿಟ್ಟಿದ್ಯಾ? ಯಾಕೆ? ಈ ವಿಡಿಯೋ ನೋಡ್ತಾಳ ಅವಳು ಪಿಂಕಿ.
ಚೆನ್ನಾಗಿತ್ತ ಎಲ್ಲ? ಚೆನ್ನಾಗಿತ್ತು. ಎಂಜಾಯ್ ಮಾಡ್ದ? ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಅಲ್ಲಿ ಒಂದು ಫ್ರಾಕ್ ಹಾಕೊಂಡಿದ್ರಲ್ವಾ, ಅವ್ರು ಆ ಅಕ್ಕನೇ ಫಸ್ಟ್ ಬೆಸ್ಟ್ ಫ್ರೆಂಡ್ ಆಗಿದ್ರು. ಅವ್ರ ಹೆಸರು ಕೇಳ್ದ ನೀನು? ಬೆಸ್ಟ್ ಫ್ರೆಂಡ್ ಅಂತ ಹೆಸರು ಕೇಳ್ಬೇಕು ತಾನೇ ನೀನು? ಕೇಳು ಏನು? ಏನಾರ ಹೆಸರು? ಗೀತಾಂಜಲಿ. ಗೀತಾಂಜಲಿ. ನಿನ್ನ ಹೆಸರು ಕೇಳು, ಅವ್ರಿಗೆ ಗೊತ್ತಾ ಅಂತ. ಗೊತ್ತು ನನಗೆ ಇಷ್ಟ ಅಲ್ಲ. ಅವಳು ನಿಮ್ಮನ್ನ ಬೆಸ್ಟ್ ಫ್ರೆಂಡ್ ಮಾಡ್ಕೊಂಡಿದ್ದಾಳಂತೆ ಫಸ್ಟ್ ಬಂದ ತಕ್ಷಣ. ಹಾಂ, ನಿಮ್ಮ ಹೆಸರೇನು? ನನ್ನ ಹೆಸರು ಮಂದಾರ. ನಿನ್ನ ಹೆಸರೇನು? ಏನಾದರೂ ತಾನೇ ಯುಕ್ತ ಅಂತ. ಪಿಂಕಿಗೆ ಹೇಳ್ತಾನೆ ಹೇಳಿ ಅಕ್ಕ, ನನಗೇನು ತಿಳಿದೇ ಇಲ್ಲ. ಈಗ ಇದು ಮಾಡಿ, ಇದಿಷ್ಟ ಆಯ್ತು. ನೋಡೋಣ, ಎಲ್ಲ ನೋಡ್ಬಿಟ್ಟು ಡಿಸೈಡ್ ಆಗಿನ ಆಯ್ತಾ. ನೋಡು ಇದು ಯಾರು ಹುಡುಗಿ? ಹಾ? ರಾಧಿಕಾ ಸ್ನಾತಕ. ಯಾವ ಹುಡುಗಿ? ನಾನು ನೀನೇನಾದ್ರು ಪೋಸ್ಟ್ ಚೆನ್ನಾಗಿ ನೋಡ್ಬಿಟ್ಟಿದ್ಯಾ ನೋಡಿ. ಡೌಟು ಅದರಲ್ಲಿ? ಹಾ? ಕೈನ ಕಟ್ ಮಾಡೋ ಮತ್ತೆ ಕಾಲು ಕಟ್ ಮಾಡಿ ಯಾರು ಒಂದ್ಸಲ ನೋಡಲಿ ಮಗುದು ಕೈದು ಕಾಲೆಲ್ಲ ಕಟ್ ಮಾಡ್ಕೊಂಬಂದು ಅಲ್ಲಿ ಇಟ್ಟಿದ್ದಾರೆ. ಆಮೇಲೆ ನಿಂತಿದೆ. ನನ್ನ ಕೈ ಅಲ್ಲ ಅದು, ನಿಮ್ಮ ಪಪ್ಪನ ಕೈ ಅದು. ನೋಡ್ದಾ? ಅಪ್ಪನ ಕಟ್ ಮಾಡಿದ್ರ. ಅಲ್ಲ, ಈಗ ನನಗೊಂದು ಹೆಲ್ಪ್ ಮಾಡ್ತೀರಾ ನೀವು? ಅವಳದು ಕೈ ಕಟ್ ಮಾಡ್ಬಿಟ್ಟು ಹಂಗೆ ಮಾಡ್ಕೊಡ್ತೀರಾ? ಜಾಸ್ತಿ ಗಲಾಟೆ ಮಾಡಿದ್ರೆ ಹಂಗೆ ಮಾಡೋಣ. ನಾನೇನೋ ಮಾಡಿದ್ರೆ ನಿಲ್ಲಿಸ್ತೀನಿ ಕಾಲ್ ಮಾಡಿ. ಏ ಇಲ್ಲ, ಪ್ಲೀಸ್ ಹೋಗು. ಇಲ್ಲ, ಸುಮ್ಮನೆ ಇರ್ತೀನಿ. ಸುಮ್ಮನೆ ಇರ್ತೀಯ ಇಲ್ವಾ? ಇರ್ತೀನಿ ಸುಮ್ಮನೆ. ನಿಜವಾಗ್ಲೂ ಅಯ್ಯೋ. ಸರಿ. ಬೇಡ. ಹೋಗಿ ಅವನಿಗೆ ಕಾಲ್. ಯುಕ್ತ, रुको यार नहीं गाना लगा. ಪೊಲೀಸ್ ಬರ್ತಾರೆ ಇವಾಗ. ಸೌಂಡ್ ಹಾಕಿದ್ಯಲ್ಲ, ಈಗ ಹೊರಡ್ಬೇಕು. ಬಾ, ಇಲ್ಲ ಮುಗಿನ ಕರ್ಕೊಂಡ್ಬಿಡ್ತೀನಿ. ಈಗ ಮನೆಗೆ ಹೋಗ್ಬೇಕು. ಅದು ಅಲೋ ಕಿಟ್ಟಿ ಕಣೆ, ಅದ್ರ ಹೆಸರು ಅಲೋ ಕಿಟ್ಟಿ. हेलो किटी. बाय हेलो किटी. नहीं हेलो किटी. मैं होगा खाई ना नहीं. ಅಲೋ ಕಿಟ್ಟಿ. हेलो किटी. ಈ ಥರ ನನಗೆ ಎಲ್ಲ ಕಾಲಿತ್ತು. ಹ್ಞೂ, ಏನಾಯ್ತು? ಮತ್ತೆ ಏನು ಮಾಡಿ, ಚಿಕ್ಕವಳಿಗೆ ಶೆಲ್ ಕಳ್ಕೊಂಬಿಟ್ಟಿದ್ದೆ, ರಿಮೋಟ್ ಕಳ್ಕೊಂಬಿಟ್ಟಿದ್ದೆ, ಅದು ಶೆಲ್ಲಿತ್ತು. ಇವಾಗಲೂ ಐತೆ ಅದು. ಹಾಂ ಇವಾಗಲೂ ಇದೆ ಅದು. ಹಾಂ ಕಾರ್ ಇನ್ನೂ ಇದೆ ಮನೇಲಿ. ಅಲ್ಲ ಮತ್ತೆ ಅದು 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 ಈಗ ಹೋಗಿ ಓಡಿಸಲಿ. ಸೊ ಗೈಸ್, ನೋಡಿದ್ರಲ್ಲ, ಲಾಸ್ಟ್ ಟೈಮ್ ಎಲ್ಲ ಅವರು ಮನೇಲೇ ಇಟ್ಕೊಂಡಿದ್ರು ಇದನ್ನು ಸ್ಟುಡಿಯೋನ. ಬಟ್ ಈಗ ದೊಡ್ಡದಾಗಿ ಸ್ಟುಡಿಯೋ ಮಾಡಿದ್ದಾರೆ. ಸ್ಟುಡಿಯೋ ಅಂತೂ ತುಂಬ ಚೆನ್ನಾಗಿದೆ. ಸೊ ನೀವು ಇಂಡೋರ್ ಫೋಟೋಶೂಟ್ ಮಾಡಿಸ್ಕೋಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ಎಲ್ಲನೂ ಮಾಡ್ತಾರೆ. ಇರಿ, ನಾವು ತೋರಿಸ್ತೀನಿ ಒಂದು ನಿಮಿಷ. ಫೋಟೋಗ್ರಫಿ ಆ್ಯಂಡ್ ಫೋಟೋ ಎಡಿಟಿಂಗ್ ಕೋರ್ಸ್ ಕೂಡ ಹೇಳ್ಕೊಡ್ತಾರಂತೆ. ಸೊ ಇದರಲ್ಲಿ ನಿಮಗೆ ಫೀಸ್ ಬಂದು 30,000 ಇರುತ್ತೆ. ಅದರಲ್ಲಿ ಫೋಟೋಗ್ರಫಿ, ನ್ಯೂ ಬಾರ್ನ್ ಫೋಟೋಗ್ರಫಿ, ಕಿಡ್ಸ್ ಫೋಟೋಗ್ರಫಿ, ಮೆಟರ್ನಿಟಿ ಫೋಟೋಗ್ರಫಿ, ಆಮೇಲೆ ಯಾವ್ಯಾವ ರೀತಿ ಎಡಿಟಿಂಗ್ ಮಾಡೋದು ಎಲ್ಲ ಹೇಳ್ಕೊಡ್ತಾರೆ. ಸೊ ಗಾಯ್ಸ್, ಇಲ್ಲಿ ನೋಡಿ ಕೃಷ್ಣ, ನನ್ನ ಫೇವ್ರೆಟ್ ಕೃಷ್ಣ. ಅಯ್ಯೋ, ಅಷ್ಟೇ ಅಲ್ಲ, ನೀವು ಇಲ್ಲಿ ಬಂದರೆ ನೀವು ಕ್ಯಾಸ್ಟಿಂಗ್ ಕೂಡ ಮಾಡಿಸ್ಕೋಬೋದು. ಕ್ಯಾಸ್ಟಿಂಗ್ ಕೂಡ ಇವರೇ ಮಾಡ್ತಾರೆ. ಸೊ ಈಗ ನಿಮಗೆ ಅಲ್ಲಿ ತೋರಿಸಿದ್ನಲ್ಲ ರಿಯಲಾಗಿ ಮಾಡಿರೋದು. ಸೊ ಈಗ ಫ್ರೆಶ್ಶಾಗಿ ಮಾಡಿರೋಂತಹ ಕ್ಯಾಸ್ಟಿಂಗ್ ಅದು. ಆ್ಯಂಡ್ ಇಲ್ಲೇ ನಿಮಗೆ ಎಲ್ಲ ಫೋಟೋ ಫ್ರೇಮು ಮಾಡಿಕೊಡ್ತಾರೆ. ಎಲ್ಲ ಕಂಪ್ಲೀಟ್ ಸೆಟಪ್ಪೇ ಇಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಅಲ್ಲಿ ಫೋಟೋ ಫ್ರೇಮ್ಗೆ ಯಾವ್ಯಾವ ರೀತಿ ಇಡಬೇಕು ಅಂತೆಲ್ಲ ಇಟ್ಟಿದ್ದಾರೆ ನೋಡಿ, ಅದನ್ನೆಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಫೋಟೋ ಸ್ಟುಡಿಯೋ. ಸೊ ಇಲ್ಲೆಲ್ಲ ಮಕ್ಕಳು ನ್ಯೂ ಬಾರ್ನ್ ಬೇಬಿಗೆ ಪ್ರಾಪ್ಸ್ಗಳು ಬೇಕಾಗುತ್ತಲ್ಲ, ಅವೆಲ್ಲ ಇಟ್ಟಿದ್ದಾರೆ ನೋಡಿ. ಆ್ಯಂಡ್ ಬ್ಯಾಕ್ ಡ್ರಾಪ್ಸ್ಗಳೆಲ್ಲ ಡಿಫ್ರೆಂಟ್ ಬ್ಯಾಕ್ ಡ್ರಾಪ್ಸ್ ಇದೆ. ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ 3D ಕ್ಯಾಸ್ಟಿಂಗ್ ವರ್ಕ್ಶಾಪ್. ಇದು ಕೂಡ ವರ್ಕ್ಶಾಪ್ ಇದೆ ನೋಡಿ, ಇದನ್ನು ಕೂಡ ಹೇಳ್ಕೊಡ್ತಾರೆ. ವರ್ಕ್ಶಾಪ್ ಫೀ ಬಂದ್ಬಿಟ್ಟು 12,000. ನೈಸ್. ಹಾಯ್. ಸೊ ಇಲ್ಲಿ ಯುಕ್ತಂದು ಫೋಟೋನ ಎಡಿಟ್ ಮಾಡ್ತಾ ಇದ್ದಾರೆ. ಇವಾಗ ಫ್ರೆಶ್ಶಾಗಿ ಮಾಡಿಕೊಟ್ಟಿರೋ ಫೋಟೋ, ಇದನ್ನು ಫ್ರೇಮ್ ಮಾಡಿಕೊಡ್ತಾರೆ ಅಂತ ನೋಡಿರಂತೆ. ಇದು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ನೋಡಿ, ಎಲ್ಲ ಒಂದು ಕಡೆ ಬಂದುಬಿಟ್ರೆ ನಿಮಗೆಲ್ಲ ಇಲ್ಲೇ ಸಿಕ್ಬಿಡುತ್ತೆ. ಫೋಟೋಗ್ರಫಿದು ಏನೇನು ಬೇಕೋ ಎಲ್ಲ ನೋಡಿ. ಫ್ರೆಶ್ಶಾಗಿ ಕ್ಯಾಸ್ಟಿಂಗ್ ಕೂಡ ಮಾಡ್ತಿದ್ದಾರೆ. ನೀವು ಇಲ್ಲೇ ಒಂದು ಕ್ಯಾಸ್ಟಿಂಗ್ ಕೂಡ ಮಾಡಿಸ್ಬೋದು. ಸೊ ಒಂದು ಕಂಪ್ಲೀಟ್ ಪ್ಯಾಕೇಜೇ ನಿಮ್ಗೆ ಒಂದೇ ಕಡೆ ಸಿಗುತ್ತೆ. ಸೊ ನೋಡಿ, ಫ್ರೇಮ್ಸ್ದೆಲ್ಲ ಇಲ್ಲೆಲ್ಲ ಇದೆ. ಆ್ಯಂಡ್ ಇಲ್ಲೆಲ್ಲ ಬ್ಯಾಕ್ ಡ್ರಾಪ್ಸ್ ಅದು ಇದೆಲ್ಲ ಇದೆ. ಆ್ಯಂಡ್ ಫೋಟೋ ಫ್ರೇಮ್ನ ಇವ್ರು ಇಲ್ಲೇ ಮಾಡ್ಕೊಡೋದ್ರಿಂದ ನೋಡಿ, ಇವರೇ ಒಂದು ಓಪನ್ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಗಾಯ್ಸ್, ನೀವು ಕೂಡ ವಿಸಿಟ್ ಮಾಡಿ.
ಬನ್ನಿ ಫೋಟೋಸ್ ತೊಗೊಳ್ಳಿ. ಆ್ಯಂಡ್ ನನ್ನ ಇಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಮೆನ್ಷನ್ ಮಾಡ್ತೀನಿ, ಗೀತಾಂಜಲಿ ಫೋಟೋಗ್ರಫಿ ಅಂತೇಳಿ ಅವ್ರದ್ದು. ಸೊ ನೀವು ಇಲ್ಲಿ ಬಂದ್ಬಿಟ್ಟು ಆರಾಮಾಗಿ ಮಾಡಿಸ್ಬೋದು, ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ. ನಂಗೆ ಇವ್ರ ವರ್ಕ್ ತುಂಬ ಇಷ್ಟ. ಬಿಕಾಸ್ ನಮ್ಮ ರಾಧಂದು ಮಾಡಿಸಿದ್ವಿ, ಇಲ್ಲೇ ಮೆಟರ್ನಿಟಿ ಶೂಟ್ ಮಾಡಿಸಿದ್ವಿ, ತುಂಬ ಚೆನ್ನಾಗಿ ಬಂದಿತ್ತು. ಅವಳು ಯಾವುದದು ಒಂದು ಸ್ವಲ್ಪ ಫುಲ್ ಟ್ರೆಡಿಷ್ನಲಾಗಿ ಮಾಡಿಸಿದ್ಲು, ಸೂಪರಾಗಿ ಕಾಣಿಸ್ತಿದ್ಲು, ಸೂಪರಾಗಿ ಬಂದಿತ್ತು ಆ್ಯಕ್ಚುಲಿ. ಸೊ ಅದನ್ನು ಇವರೇ ಮಾಡಿಕೊಟ್ಟಿದ್ದು. ಆ್ಯಂಡ್ ನೀವು ನೋಡಿರ್ಬೋದು ವರುಣ್ ಆರಾಧ್ಯ ಅವ್ರದ್ದು ಲೇಟೆಸ್ಟ್ ಎಲ್ಲ ಆಲ್ಮೋಸ್ಟ್ ಅವ್ರ ಪಾಪುದೆಲ್ಲರದು ಇಲ್ಲೇ ಮಾಡಿಸಿದ್ದು, ಅಂದರೆ ಚೈತ್ರ ಆರಾಧ್ಯನ ಪಾಪುದೆಲ್ಲ ಇಲ್ಲೇ ಮಾಡಿಸಿದ್ದು. ಸೊ ನಾನು ತುಂಬ ಚೆನ್ನಾಗಿದೆ ಅಂತ ಇಲ್ಲೇ ಬರೋದು, ನೀವು ಕೂಡ ಮಾಡಿಸಿ. ಓಕೆ, ಹೇಗನ್ಸ್ತಪ್ಪ? ಚೆನ್ನಾಗಿತ್ತಾ? ಸೂಪರ್ ಅಮ್ಮ, ನಾನು ಬಂದಿದ್ದೆ ನೋಡಿದಾಗ ಚೆನ್ನಾಗಿದೆ. ಚೆನ್ನಾಗಿದೆ, ಸ್ಟುಡಿಯೋನು ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ಇದ್ರಲ್ಲಿ ತೋರಿಸು ಕುಕ್ಕೋ, ನೀನು ಗಿಫ್ಟ್ ಕೊಟ್ರ ಅವರು? ತೋರಿಸು ನೋಡು ಅವ್ರು ಮಾಡಿರೋದು ಪೇಂಟಿಂಗ್. ಯೂನಿಕಾನ್ ಇಲ್ವಲ್ಲ, ತಾಂಬೆಲ್ ತೋರಿಸು. ಮಾಡ್ಬಿಡ್ತೀನಿ, ಆಮೇಲೆ ಮನೆ ಮಾಡ್ತೀನಿ. ಈಗ ಮಾಡಂಗಿಲ್ಲ, ಅವ್ರು ಹೇಳಿದಾರೆ ಈಗ ಮಾಡಂಗಿಲ್ಲ. ಮನೆ ಮಾಡ್ಬಿಡ್ತೀನಿ. ಈಗ ಗಲೀಜ್ ಮಾಡ್ತೀಯ ನೀನು, ಬೇಡ ಹೇಳು ಮತ್ತೆ ಕೇಳು. ತೋರಿಸು, ಏನದು ತೋರಿಸು. ಡೈನೋಸಾರ್ ಮತ್ತೆ ಅದು ಬಸ್ಸು. ಡೈನೋಸರ್ ಅದು ಕೊಡು. ಇದು ನೋಡ್ತಾ ಇರೋ, ನಾನು ಮಾಡ್ತಾ ಇದ್ದೀನಿ. ಬೇಡ ಚಿನ್ನಮ್ಮ, ನೀನು ಕೆಡಿಸ್ತೀಯ. ಏನು ಯಾರದು? ನೀನದು? ನನ್ನ ಮಗಳದು. ಯಾರಿದು ಕ್ಯೂಟಿ ಪೈ ಇಷ್ಟ ಇರೋದು? ನೀನಲ್ಲ ಅವಳು. ಥ್ಯಾಂಕ್ ಯು ಹೇಳು ಅವ್ರಿಗೆ. ಅವ್ರ ಹತ್ರ ಕಾಲ್ ಮುಗ್ದು ಆಶೀರ್ವಾದ ತಗೋತೀನಿ. ಹೋಗೋಣ? ಬಿಡಿ ಬಿಡಿ, ಮುಟ್ಬೇಡ ಬಾಯಿಲ್ಲ ಅದನ್ನ. ಒಂದು 6 o'clock ಬನ್ನಿ ಎಲ್ಲರೂ, ನೀವು ಬನ್ನಿ ಅಕ್ಕ. ಬಾಯ್ ಹೇಳು. ನೋಡಿ ಯುಕ್ತ ಇಲ್ಲೇ ಫೋಟೋ ಶೂಟ್ ಮಾಡಿಸಿದ್ದು. ಸೊ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲೇ ಇದೀವಿ, ಬಾಯ್ ಅಕ್ಕ. ತುಂಬ ಚೆನ್ನಾಗಿ ಬಂದಿದೆ. ಫ್ರೇಮ್ ಅಮ್ಮ, ಎಷ್ಟು ಚೆನ್ನಾಗಿದೆ ವಾಸನೆ. ಚೆನ್ನಾಗಿದೆಯಾ? ನೋಡಿ ಗರ್ಲ್ಸ್, ನೀನ್ಯಾರು ಫಸ್ಟ್? ನೀನ್ಯಾರೇ? ನಂಗೆ ಗೊತ್ತಿಲ್ಲ ಯಾರು ಯುಕ್ತ ಅಂತ. ಇವಳೇ ಯುಕ್ತ. ಫೋಟೋಶೂಟ್ ಮುಗಿಸ್ಕೊಂಡು ಆಚೆನೇ ಊಟ ಮಾಡ್ಕೊಂಡ್ವಿ. ಆಮೇಲೆ ಯುಕ್ತ ಆಟೋದಲ್ಲಿ ಹೋಗ್ತಾನೆ ನಿದ್ದೆ ಮಾಡಿಬಿಟ್ಲು. ಫುಲ್ ನೋಡಿ ಕಾಲನ್ನ ಹಿಡ್ಕೊಂಡು ಫುಲ್ ನಿದ್ದೆ ಹೊಡಿತಾ ಇದ್ದಾಳೆ. ನೋಡಕ್ ರೆಡಿನಾ ಎಲ್ರು? ರೆಡಿನಾ? ತೋರ್ಸೋಣ. ಇದ್ಯಾವುದೇ ಟಾಪು ನಾವು ತಂದಿದ್ದೆ ಬೇರೆ ಅಲ್ಲ. ಅವರು ಈ ಥರದ್ದು ಹಾಕಿದ್ರ, ಇವ್ರು ತಂದಿದ್ರಲ್ಲ ರಚ್ಚು. ಓಕೆ ಓಕೆ, ಹಿಂಗೈತೆ, ಮಸ್ತ್ ಐತೆ. ಚೆನ್ನಾಯ್ತಾ? ಚೆನ್ನಾಗಿದೆನಾ? ಫ್ಯಾಮಿಲಿ ಫೋಟೋ ತಗೋಬೋದಪ್ಪ, ನೀವು ಫ್ರೀನೇ ಇಲ್ಲ. ಅಮ್ಮ ಬಾ, ಇವತ್ತು ಬಂದು ಕೊಡು, ಪೇಂಟ್ ಮಾಡ್ತೀನಿ. ವಾವ್, ನೀನ್ ಮಾಡಿದ ಮಗ್ನೆ? ಹೌದು ಮಮ್ಮಿ, ಸಕ್ಕತ್ತಾಗಿ ಮಾಡ್ಬಿಟ್ಟಿದ್ಯಾ. ಹೌದು. ಇದು ನೇಲ್ಸ್ಕೊ ಹಾಕು, ಬ್ರೌನ್ ಕಲರ್. ಹಾಯ್, ಸೊ ನೋಡಿದ್ರಲ್ಲ ವೀಡಿಯೋನ. ಆ್ಯಕ್ಚುಲಿ ಇದನ್ನ ನಾನು ಮುಂಚೆನೇ ಹಾಕ್ಬೇಕಿತ್ತು ವ್ಲಾಗ್ನ, ಬಟ್ ತುಂಬ ಲೇಟ್ ಆಗೋಯ್ತು. ಅದಕ್ಕೋಸ್ಕರ ಲೇಟಾಗಿ ಹಾಕ್ತಾಯಿದ್ದೀನಿ. ಯುಕ್ತಂದು ಫೋಟೋಶೂಟು ಮಾಡಿಸಿದ್ದು ತುಂಬ ಚೆನ್ನಾಗಿ ಬಂತು ಈ ಸಲ ಅವಳ ಫೋಟೋಶೂಟ್. ನಾನು ಯೂಶ್ವಲಿ ಯಾವತ್ತೂ ಮಾಡಿಸಿರ್ಲಿಲ್ಲ. ಅಂದರೆ ಅವಳ ಫೋಟೋ ಎಲ್ಲ ಮಾತಾಡ್ತಾಳೆ, ಪಟ ಮಾತಾಡ್ತಾಳೆ, ಎಲ್ಲ ಮಾಡ್ತಾಳೆ. ಬಟ್ ಫೋಟೋ ವೀಡಿಯೋ ಅಂದರೆ ಸ್ವಲ್ಪ ಇಷ್ಟಪಡಲ್ಲ ಅವಳು.
ಆದರೂ ಅವ್ರು ಫೋಟೋಗ್ರಫಿ ಮಾಡೋಣ ಅಂತ ಅಂದಾಗ ಖುಷಿ ಆಯಿತು. ಓಕೆ ಮಾಡಿಸ್ಕೊಂಡ್ಲು, ಅಲ್ಲೂ ಚೆನ್ನಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗೂ ಕಾಣಿಸ್ತಾ ಇದ್ಲು. ಎಲ್ಲರೂ ಖುಷಿಪಟ್ಟರು ಫೋಟೋಗ್ರಫಿ ನೋಡಿ. ಸೊ ನೀವು ಯಾರಾದರೂ ಫೋಟೋಶೂಟ್ ಮಾಡಿಸ್ಕೋಬೇಕು ಅಂತಂದರೆ ಗೀತಾಂಜಲಿ ಫೋಟೋಗ್ರಫಿ ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ ಅವ್ರ ಪೇಜ್ ಇದೆ. ಸೊ ನೀವು ಅವ್ರಿಗೆ ಮೆಸೇಜ್ ಮಾಡಿ ನೀವು ಕೂಡ ಮಾಡಿಸ್ಕೋಬೋದು. ನಮ್ಮದು ಫೋಟೋಗ್ರಫಿನೆಲ್ಲ ನೋಡಿ ನಮ್ಮ ಫ್ಯಾಮಿಲಿಯಲ್ಲೇ ಎಷ್ಟೊಂದು ಜನ ಅಲ್ಲೋ ಫೋಟೋಗ್ರಫಿ ಮಾಡಿಸ್ಕೊಂಡಿದ್ದಾರೆ, ಫೋಟೋಶೂಟ್ ಮಾಡಿಸ್ಕೊಂಡಿದ್ದಾರೆ. ಸೊ ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ನಿಮ್ಗೆ ಅದು ಎಲ್ಲಿ ಸಿಗುತ್ತೆ ಅಂತೆಲ್ಲ ಕೇಳಿದ್ರೆ ಗೀತಾಂಜಲಿ ಫೋಟೋಗ್ರಫಿ ಅಂತೇಳಿ ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರ ಪೇಜ್ ಇದೆ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಅವ್ರಿಗೆ ಕೊಲ್ಯಾಬ್ ಮಾಡಿದ್ದೀನಿ ನೋಡಿ, ಅದೇ ನಾನು ಫೋಟೋಶೂಟ್ ಮಾಡಿಸಿದ್ದು, ಅದರಲ್ಲಿ ನಿಮಗೆ ಸಿಗುತ್ತೆ. ಸೊ ಬನ್ನಿ ಈಗ ಕ್ವಿಕ್ಕಾಗಿ ಒಂದು 5 ಕಮೆಂಟ್ಸ್ನ ಓದ್ತೀನಿ ಪಟ ಅಂತೇಳಿ ಆನ್ಸರ್ ಮಾಡ್ಕೊಂಡು ಹೋಗುವ. ಮಿನುಗುತ್ತಾರೆ, ನಿಮ್ಮ ಅಮ್ಮ ಒಂದು ಥರ ಚಂದ, ಒಳ್ಳೆಯ ಮನಸ್ಸು ಇದೆ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಯಾಕೆ ಇಲ್ವಾ? ನಮ್ಮಮ್ಮ ಅಲ್ಲವೇ, ನನಗಲ್ಲ ಅವ್ರು ಹೇಳ್ತಿರೋದು, ನಿಮ್ಮ ಅಮ್ಮಮ್ಮಂಗೆ ಹೇಳ್ತಿರೋದು ಅವರು. ನೋಡ್ದ ಎಷ್ಟಿದ್ದಾಳೆ ನನ್ನ ಮಗಳು. ಮತ್ತೇನ್ ಮಾಡಿ ಇವಾಗ ಬೈದ್ರು, ಚೀಟೆ ಮಾಡ್ತೀಯ ಅದಕ್ಕೆ ಬೈದೆ. ಓಕೆ, ಸುಮ್ಮನೆ ಕುತ್ಕೋಬಿಟ್ಟೆ. ನಮ್ರತಾ ಕುಲ 1457 ಅಂತ ಇದೆ. ಹಲೋ ಸುಶ್, ವರುಣ್ ಆರಾಧ್ಯ ಕೂಡ ವ್ಲಾಗರ್ ಅಲ್ವಾ? ರಘು ಅವರ ಶಾರ್ಟ್ ಮೂವಿಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಅಂದಿದ್ದೀರಾ. ಮದುವೆಗೆ ಇನ್ವೈಟ್ ಮಾಡಿದಾರಾ? ಮದುವೆ ಇನ್ನೂ ಲೇಟು ಅನಿಸುತ್ತೆ, ಮೇ ಬಿ ಅವಾಗ ಇನ್ವೈಟ್ ಮಾಡ್ತಾರೆ. ಅಂದರೆ ನಾವು ಎಷ್ಟೊಂದು ಸರಿ ಸಿಕ್ಕಿದಾಗೆಲ್ಲ ಚೆನ್ನಾಗೇ ಮಾತಾಡ್ತಾರೆ, ಅವ್ರ ಫ್ಯಾಮಿಲಿಯವರೇ ಆಗಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಮದುವೆ ಟೈಮಲ್ಲಿ ಇನ್ವೈಟ್ ಮಾಡ್ತಾರೆ. ರಜನಿ ಹುಬ್ಬಳ್ಳಿ ಅವರು, ವೆರಿ ಅಂಡರ್ಸ್ಟ್ಯಾಂಡಿಂಗ್ ಫ್ಯಾಮಿಲಿ, ಎವ್ರಿ ಒನ್ ಈಸ್ ಸೂಪರ್ ಕ್ಯೂಟ್ ಯುಕ್ತ, ಎಸ್ಪೆಷಲಿ ಅವರ್ ಮಾಮ್ ಆ್ಯಂಡ್ ಮದರ್ ಇನ್ ಲಾ ಬಾಂಡ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಹಂಗೆ ಪಟ ಓದ್ಕೊಂಡು ಹೋಗ್ತೀನಿ. ಜ್ಯೋತಿ ದೇವಾಡಿಗ, ಹಾಯ್ ಅಕ್ಕ, ನೀವು ಕಮೆಂಟ್ ಓದೋದು ನಿಲ್ಲಿಸ್ಬೇಡಿ. RCB ವಿನ್ ಆಯಿತು ಅಲ್ವಾ, ಅದಕ್ಕೆ ನೀವು ಮತ್ತು ಪಿಂಕಿ ಅಕ್ಕ ಒಂದು ರೆಡ್ ಸ್ಯಾರಿಲಿ ಒಂದು ರೀಲ್ಸ್ ಮಾಡಿ ಅಲ್ಲ, ತುಂಬ ಚೆನ್ನಾಗಿರುತ್ತೆ. ಲವ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ, RCB ಫಾರ್ ಎವರ್. ಓಹೋ, ನಮ್ಮ ಅಮ್ಮನಿಗೆಲ್ಲ ಈ ಥರ ಎಲ್ಲ ಕಳಿಸ್ತಿರ್ತಾ, ಐ ಲವ್ ಯು ಗಾಯ್. ಹೋಗು ಸುಮ್ಮನೆ. ಸೊ ಗೈಸ್, ಏನು ಗೊತ್ತಾ, RCB ವಿನ್ ಆಯಿತು, ತುಂಬ ಅಂದರೆ ತುಂಬ ಖುಷಿ ಆಯಿತು. ಬಟ್ ಏನು ಗೊತ್ತಾ, ಲಾಸ್ಟ್ ಟೈಮಲ್ಲಿ ಇಷ್ಟು ದಿನ ವಿನ್ ಆಗಿಲ್ಲ ಅನ್ನೋದೊಂದು ಪೇಯ್ನ್ ಇತ್ತಲ್ಲ, ವಿನ್ ಆಗಿಬಿಟ್ರಲ್ಲ. ಬಟ್ ಈ ಟೈಮ್ ನಾನು ಅಷ್ಟು ಎಲ್ಲರ ಮುಖದಲ್ಲೂ ಖುಷಿ ಅಂಥದ್ದೆಲ್ಲ ಏನೂ ನೋಡಲೇ ಇಲ್ಲ. ಬಟ್ ನಾವಂತೂ ಹೆವಿ ಎಂಜಾಯ್ ಮಾಡಿದ್ವಿ. ಬಟ್ ಅಷ್ಟೇ. ನೋಡಿ, ಲಾಸ್ಟ್ ಟೈಮೆಲ್ಲ ಫುಲ್ಲು ಅವ್ರನ್ನ ವಿನ್ ಆಗಿದ್ದಕ್ಕೆ ಬೆಂಗಳೂರನ್ನ ಕರೆಸಿ ಏನೇನೋ ಮಾಡಿದ್ರು. ಮೇ ಬಿ ಆ ಟೈಮಲ್ಲಿ ತುಂಬ ಜನ ಇದರಲ್ಲಿ ಸ್ಟೇ ಫಂಡಲ್ಲಿ ಕಾಲು ತುಳಿತಿದ್ರಿಂದ ಎಷ್ಟೊಂದು ಜನ ಸತ್ತೋಗ್ಬಿಟ್ರಲ್ಲ, ಅದಕ್ಕೋಸ್ಕರ ಮೇ ಬಿ ಈ ಸಲ ಮಾಡಿಲ್ಲ ಅನಿಸುತ್ತೆ. ಬಟ್ ತುಂಬ ಅಂದರೆ ತುಂಬ ಖುಷಿ ಆಯಿತು. ರೀಲ್ಸ್ ಮಾಡಿದ್ರು ಈಗ ಏನು ಆಲ್ರೆಡಿ ಎಲ್ಲ ವಿನ್ ಆಗಿದೆ ಎಲ್ಲ ಆಗಿದೆ. ಈಗ ರೀಲ್ಸ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅನಿಸುತ್ತೆ. ಆ್ಯಂಡ್ ನಮ್ಮ ಪವರ್ ಪಿಂಕಿಯವ್ರು ನಮ್ಮ ಕೈಗೆ ಸಿಗಿರ್ತಾನೆ ರೀಲ್ಸ್ ಮಾಡೋಕ್ಕೆ ಫಸ್ಟ್ ಆಫ್ ಆಲ್. ಆ್ಯಂಡ್ ನೆಕ್ಸ್ಟು ಒಂದು ಲಾಸ್ಟ್ ಕಮೆಂಟ್ ಓದ್ತಾ ಇದ್ದೀನಿ. ಇಂಚರ ಅವರು, ಅಕ್ಕ ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ವ್ಲಾಗ್ ಅಕ್ಕ, ಕ್ಯೂಟ್ ಫ್ಯಾಮಿಲಿ ನಿಮ್ಮದು. ಆ್ಯಂಡ್ ಯಾವುದಾದ್ರೂ ಚಾಲೆಂಜಸ್ ವ್ಲಾಗ್ ಮಾಡಿ ಅಕ್ಕ, ಪ್ರ್ಯಾಂಕ್ ವ್ಲಾಗ್ ಮಾಡಿ ಅಕ್ಕ, ಲಾಟ್ಸ್ ಆಫ್ ಲವ್ ಅಕ್ಕ ಅಂತ ಹೇಳಿದ್ರೆ ಎಸ್ ಮಾಡ್ತೀವಿ. ಆದಷ್ಟು ಬೇಗ ಪ್ರ್ಯಾಂಕ್ ವಿಡಿಯೋ ಮಾಡ್ತೀವಿ. ಹೇಳು, ಏನು ಪ್ರ್ಯಾಂಕ್ ಮಾಡೋಣ, ಏನಾದರೂ ಐಡಿಯಾ ಕೊಡು. ಯಾರಿಗೆ? ನಮಗೆ ವ್ಲಾಗ್ ಮಾಡೋಕ್ಕೆ. ಯಾರು ಮಾಡೋಣ? ಯಾರ ಮೇಲೆ ಮಾಡೋಣ? ಅಪ್ಪನ ಮೇಲೆ ಮಾಡ್ತೀವಿ. ಆಯಿತು, ಅಪ್ಪನ ಮೇಲೆ ಮಾಡ್ತೀವಿ ಗಾಯ್ಸ್. ಪ್ಲೀಸ್ ಅಪ್ಪನಿಗೆ ಕಳಿಸ್ಬೇಡಿ. ಆಯಿತು. ಇದು ಗಾಯ್ಸ್, ಅಪ್ಪನ ಕಳಿಸ್ಬೇಡಿ. ಏನು ಪ್ರ್ಯಾಂಕ್ ವಿಡಿಯೋ ಹೇಳ್ಬೇಡ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅಪ್ಪನ ವಿಡಿಯೋ ನೋಡ್ಬಿಟ್ರೆ ಹೇಳ್ಬೇಡ, ಸುಮ್ಮನೆ ಸ್ವಲ್ಪ ಹೇಳ್ಬೇಕು. ಸೊ ದಟ್ಸ್ ಆಲ್ ಫಾರ್ ದ ಡೇ. ಯಾರೆಲ್ಲ ವ್ಲಾಗ್ ನೋಡ್ತಿದ್ದೀರಾ, ನಾನು ಹೇಳ್ತೀನಿ. ದಟ್ಸ್ ಆಲ್ ಫಾರ್ ದ ಡೇ. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರು ಮಾಡಿ. ಬೇರೆ ಲವ್ ಯು ಆಲ್. ಬಾಯ್.